ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ರೀತಿ ಬೆಳವಣಿಗೆ ಆಗ್ತಾ ಇದ್ದು ಬಹಿರಂಗವಾಗಿಯೇ ಕೆಲವು ಶಾಸಕರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನ ಕದನ ಶುರುವಾಗಿದೆ. ಬಿಆರ್ ಪಾಟೀಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸಿದ್ದಾರೆ. ಹೈಕಮಾಂಡ್ ಸೂಚನೆಯನ್ನು ಕೂಡ ನೀಡಿತ್ತು. 1 ಗಂಟೆಗೂ ಹೆಚ್ಚು ಕಾಲ ಸಿಎಂ ಬಿಆರ್ ಪಾಟೀಲ್ ಚರ್ಚೆಯನ್ನು ನಡೆಸಿದ್ದಾರೆ. ಪದೇ ಪದೇ ಹೇಳಿಕೆ ಕೊಡ್ತಿರೋ ಆಪ್ತ ಶಾಸಕ ಬಿಆರ್ ಪಾಟೀಲ್ ಮೇಲೆ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಪದೇ ಪದೇ ಮಾತಾಡಿ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡ್ತಿದ್ದೀರಾ, ಇದು ಸರಿಯಲ್ಲ ಎಂದು ಬಿಆರ್ ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯ ವಾರ್ನ್ ಮಾಡಿದ್ದಾರೆ. ಆಡಿಯೋ ಬಗ್ಗೆ ಸಮಜಾಯಿಷಿ ಕೊಡಲು ಶಾಸಕ ಮುಂದಾಗಿದ್ದು ಆಡಿಯೋ ಬಹಿರಂಗಪಡಿಸಿದ್ದು ಯಾರು, ನೀನಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಗರಂ ಆಗಿದ್ದಾರೆ. ಶಾಸಕನ ವಿರುದ್ಧ ನಿಮ್ಮಿಂದ ಸರ್ಕಾರ ಪಕ್ಷಕ್ಕೂ ಡ್ಯಾಮೇಜ್ ಆಗಿದೆ. ಬಿಆರ್ ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದು ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಕಾರದ ಅನುದಾನದ ಕದನ ಶುರುವಾಗಿದ್ದು ಬಹಿರಂಗವಾಗಿ ಕೆಲವು ಶಾಸಕರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೂಚನೆಯನ್ನ ಕೂಡ ನೀಡಿತ್ತು. ಅಸಮಾಧಾನಿತ ಶಾಸಕರನ್ನ ಕರೆಸಿ ಮಾತನಾಡುವಂತೆ ಜೊತೆಗೆ ಮನವೊಲಿಸುವಂತೆ ಸಲಹೆ ಸೂಚನೆಯನ್ನ ನೀಡಿತ್ತು. ಇದೆಲ್ಲದರ ಮಧ್ಯೆ 1 ಗಂಟೆಗೂ ಹೆಚ್ಚು ಕಾಲ ಸಿಎಂ ಮತ್ತು ಬಿಆರ್ ಪಾಟೀಲ್ ಚರ್ಚೆಯನ್ನ ನಡೆಸಿದ್ದಾರೆ. ಪದೇ ಪದೇ ಹೇಳಿಕೆ ಕೊಡ್ತಿದ್ದ ಆಪ್ತ ಶಾಸಕ ಬಿಆರ್ ಪಾಟೀಲ್ ಮೇಲೆ ಮೊದಲ ಬಾರಿಗೆ ಸಿಎಂ ಗರಂ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. 1 ಗಂಟೆಗೂ ಹೆಚ್ಚು ಕಾಲ ಸಿಎಂ ಮತ್ತು ಬಿಆರ್ ಪಾಟೀಲ್ ಚರ್ಚೆಯನ್ನು ನಡೆಸಿದ್ದಾರೆ. ಏನೆಲ್ಲ ಚರ್ಚೆ ನಡೆಸಿದ್ರು, ಸಿಎಂ ಯಾವ ರೀತಿ ಗರಂ ಆದ್ರು ಶಾಸಕನ ಮೇಲೆ? ಪ್ರಮುಖವಾಗಿ ಬಿಆರ್ ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರಾಗಿರ್ತಕ್ಕಂಥ ಶಾಸಕರು ಮತ್ತು ಸುಮಾರು 40 ವರ್ಷಗಳ ಸ್ನೇಹ ಅವರಿಬ್ಬರ ನಡುವೆ ಇರುವಂತದ್ದು ಕೂಡ. ಆದ್ರೆ ಈ ಸರ್ಕಾರ ಬಂದ ನಂತರದಲ್ಲಿ ಕಳೆದ 2 ವರ್ಷದಲ್ಲಿ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮುಜುಗರ ಆಗುವಂತ ರೀತಿಯಲ್ಲಿ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಪದೇ ಪದೇ ಮಾತನಾಡಿರುವಂತ ಬೆಳವಣಿಗೆ ಕೂಡ ಆಗಿದೆ. ಹಾಗಾಗಿ ಪ್ರತಿಯೊಂದರಲ್ಲೂ ಒಂದಷ್ಟು ಸಮಜಾಯಿಷಿಗಳನ್ನ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಅವರ ಮಾತನಾಡಿರ್ತಕ್ಕಂಥ ಆಡಿಯೋ ಬಹಿರಂಗವಾಗಿರುವಂತದ್ದು ಮತ್ತೆ ಆ ಆಡಿಯೋ ಅವ್ರ ಕಡೆಯಿಂದಲೇ ಬಹಿರಂಗವಾಗಿದೆ ಅನ್ನುವಂತ ಹೆಚ್ಚಿನ ಚರ್ಚೆಗಳು ನಡೀತಾ ಇರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿಗಳು ಬೇಸರಗೊಂಡಿದ್ರು ಅನ್ನುವಂಥದ್ದು, ಜೊತೆಗೆ ತಮ್ಮ ಆಪ್ತರು ಅನ್ನುವಂತ ಕಾರಣಕ್ಕೆ ತಾವು ಹೆಚ್ಚು ಆತ್ಮೀಯತೆ ಇದೆ ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಬೆಳವಣಿಗೆಗಳು ಕೂಡ ಸಹಜವಾಗಿ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್, ಜೊತೆಗೆ ನನಗೂ ಕೂಡ ವೈಯಕ್ತಿಕವಾಗಿ ಮುಜುಗರ ತರುವಂತ ವಿಚಾರ. ನೀವು ಈ ರೀತಿ ನಡೆದುಕೊಂಡಿರುವಂತದ್ದು, ಹಿರಿಯರಾಗಿ ಈ ರೀತಿ ನಡೆದುಕೊಂಡಂತ ಸರಿಯಲ್ಲ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಬಿಆರ್ ಪಾಟೀಲ್ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ತಮ್ಮ ಆಪ್ತ ಶಾಸಕನ ಬಳಿ ಅವರ ನಡೆಗೆ ಮತ್ತು ಅವರ ಆಗಿರುವಂತ ಬೆಳವಣಿಗೆ ಬಗ್ಗೆ ಮತ್ತು ಪದೇ ಪದೇ ರಿಪೀಟ್ ಆಗ್ತಿರೋ ವಿಚಾರವಾಗಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ಮುಂದೆ ಈಗಾಗದಂತೆ ನೋಡ್ಕೊಳ್ಳಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾವ್ಯ. ಓಕೆ, ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗಾಗಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನದ ಕದನ ಶುರುವಾಗಿದ್ದು ಬಿಆರ್ ಪಾಟೀಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಬೆನ್ನಲ್ಲೇ ಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ವಾರ್ನ್ ಮಾಡಿದ್ದಾರೆ. ರಾಜು ಕಾಗೆ, ಬಾಲಕೃಷ್ಣ ಹಾಗೂ ಸಿಎಂ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಬಹಿರಂಗವಾಗಿ ಏನು ಮಾತನಾಡದಂತೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲೇ ಇರಲಿ, ಪಕ್ಷದ ಜೊತೆ ಕುಳಿತು ಮಾತನಾಡಲಿ, ಬಹಿರಂಗ ಹೇಳಿಕೆ ಬೇಡ ಅಂತ ಸೂಚನೆಯನ್ನ ನೀಡಲಾಗಿದ್ದು ಹೈಕಮಾಂಡ್ ಗಂಭೀರವಾಗಿ ಇದನ್ನ ತೆಗೆದುಕೊಂಡಿದೆ ಅಂತ ಸಿಎಂ ಮಾತನಾಡಿದ್ದಾರೆ. ನಿಮ್ಮ ಮಾತುಗಳಿಂದ ಸಮಸ್ಯೆಯನ್ನ ಮಾಡಿಕೊಳ್ಳಬೇಡಿ ಅಂತ ಸಿಎಂ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಏನೇ ಇದ್ರೂ ನನ್ನನ್ನು ನೇರವಾಗಿ ಭೇಟಿಯಾಗಿ ನನ್ನ ಜೊತೆ ಚರ್ಚೆ ನಡೆಸಿ ಅಂತ ಸಿಎಂ ಹೇಳಿದ್ದು, ಸಿಎಂ ವಾರ್ನಿಂಗ್ಗೆ ಸುಮ್ಮನಾಗ್ತಾರ ಶಾಸಕರು? ಇನ್ಮುಂದೆಯಾದ್ರೂ ಬಹಿರಂಗವಾಗಿ ಹೇಳಿಕೆ ಕೊಡೋದನ್ನ ನಿಲ್ಲಿಸ್ತಾರ? ಶಾಸಕರ ಬಹಿರಂಗ ಹೇಳಿಕೆಗೆ ಬ್ರೇಕ್ ಬೀಳುತ್ತಾ? ಹಾಗಾದ್ರೆ ಸಿಎಂ ಇವತ್ತು ಅಸಮಾಧಾನಿತ ಶಾಸಕರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಬಿಆರ್ ಪಾಟೀಲ್ ಸೇರಿದಂತೆ ಹಲವು ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸಿದ್ದು, ಏನೇ ಇದ್ದರೂ ನೇರವಾಗಿ ನನ್ನನ್ನು ಭೇಟಿಯಾಗಿ ಚರ್ಚೆಯನ್ನು ನಡೆಸಿ. ಹೈಕಮಾಂಡ್ ವಾರ್ನಿಂಗ್ ಬೆನ್ನಲ್ಲೇ ಸಿಎಂ ಅಸಮಾಧಾನಿತ ಶಾಸಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದು ರಾಜು ಕಾಗೆ, ಬಾಲಕೃಷ್ಣ ಸೇರಿದಂತೆ ಹಲವರಿಗೆ ಬಹಿರಂಗವಾಗಿ ಏನು ಮಾತನಾಡದಂತೆ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದ್ದು ಈಗ ಕೆಲವು ದಿನಗಳಿಂದ ಕೂಡ ಬಹಿರಂಗವಾಗಿಯೇ ಕೆಲವು ಶಾಸಕರು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಹೈಕಮಾಂಡ್ ವಾರ್ನಿಂಗ್ ಅನ್ನು ನೀಡಿತ್ತು. ಅಸಮಾಧಾನಿತ ಶಾಸಕರನ್ನ ಕರೆಸಿ ಮಾತನಾಡುವಂತೆ, ಅವರ ಮನವೊಲಿಸುವಂತೆ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನು ನಡೆಸಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಿಎಂ ಸಿದ್ದರಾಮಯ್ಯ ಬಿಆರ್ ಪಾಟೀಲ್ ಚರ್ಚೆಯನ್ನು ನಡೆಸಿದ್ದು ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ನೀಡಿದ್ದಾರೆ. ಬಹಿರಂಗವಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಹೇಳಿಕೆ ನೀಡದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ.